ಸುದ್ದಿ ಗೊತ್ತಾತನವ? ಇಲ್ಲವ ಯವ್ವ, ನನ್ನ ಮೊಮ್ಮಗಳದ್ದು ಏನು ಸುದ್ದಿನೂ ಗೊತ್ತಾಗಿಲ್ಲ. ಅದಕ್ಕೆ ಗೌಡ್ರ ಮನೆಗೆ ಹೋಗಕತ್ತಿದ್ದೆ. ನನ್ನ ಗಂಡ ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಬಂದಾನಂತ ಯವ್ವ, ಅವರು ಬಂದಿಲ್ಲ. ಏನು ಮಾಡೋದವ ಯವ್ವ? ಅಯ್ಯಯ್ಯವ್ವ, ಏನು ಕೇಳ್ತೀಯ ಯವ್ವ? ನಿನ್ನೆ ನನ್ನ ಮಗಳು ಮಕ್ಕೊಂಡಾಕಿ ಮುಂಜಾನೆ ಅದು ನೋಡಿದ್ರೆ ಇಲ್ಲ ಯವ್ವ ಮಗಳು. ಅದಕ್ಕೆ ಏನು ಆಕಿ ಈಕಿ ಏಟ ಆಗ್ಲಿನು ಒಂದೇ ಸಲ ಓದ್ತಿದ್ರಲ್ಲ, ಜೊತೆಗೆ ಆಡಿ ಓದಿರೋರು ಅಂತಂದು ಬಂದೆ ಯವ್ವ. ನನ್ನ ಮಗಳು ಕಾಣುವಳ್ಳ ಯವ್ವ ಶಂಕರವಕ್ಕ. ಅಯ್ಯಯ್ಯ, ನಿಮ್ಮ ಮಗಳು ಕಾಣುವಳ್ಳ ಯವ್ವ? ನನ್ನ ಮಗಳು ಉಮಾನು ಕಾಣುವಳ್ಳ ಯವ್ವ. ರತ್ನವಕ್ಕ, ಏನು ಹೇಳಕತ್ತೀರ ನೀವಿಬ್ರು? ನಿಮ್ಮಿಬ್ರು ಹೆಣ್ಮಕ್ಳು ಇಲ್ಲ? ಹೋಗ್ರಿ, ಅಲ್ಲೇ ಮನೆಗೆ ಎಲ್ಲರ ಇದ್ದಾರೆ. ನನ್ನ ಮೊಮ್ಮಗಳಂತರೂ ಏನಾತ ಏನೋ ಹೊರಗೆ ಬಂದಿತ್ತು ಹುಡುಗಿ, ಹಿಂಗಾಗೈತಿ ನೋಡು. ಹಣೆ ಬರ ನಂದ್ರೆ ಬೀಸಿಲ್ಲ ಯಾಕ? ಕರೆ ಹೇಳಕತ್ತೀನಿ ಯವ್ವ, ಕಣ್ಣು ಮುಂದಿದ್ದಿದ್ದು ಹುಡುಗಿ ಮಾಯ ಆತ ಯವ್ವ. ಕರೆನ ಇದು ಅಂತೂ ನಾನಂತೀನಿ, ಇದು ಯಾವ್ದ ದೆವ್ವದ ಕೆಲಸ ಐತೆ ಯವ್ವ ಯಕ್ಕ. ಹೌದವ್ವ ಶಂಕರವಕ್ಕ, ಕರೆ ಹೇಳಕತ್ತೀನಿ. ಅಲ್ಲ, ಬಾಕ್ಲು ಹಾಕಿದ ಬಾಕ್ಲು ಹಾಕ್ದಂಗೈತೆ ಯವ್ವ. ಎಲ್ಲರೂ ಸಾಲಕ ಪಡ್ಸಲೆಗ ಮಕ್ಕೊಂಡಿವಿ. ನನ್ನ ಮಗಳು ಒಂದೇ ಇಲ್ಲ. ಆಮೇಲೆ ನಿನ್ನ ಮೊಮ್ಮಗಳು, ನನ್ನ ಮಗಳು, ಆಮೇಲೆ ರುದ್ರಕ್ಕನ ಮಗಳು ಓಸರು ಒಂದವಾರ್ಗ್ಯಾರ, ಹೌದಿಲ್ಲ? ಜೊತೆಗೆ ಕಲಿಯರು ಅಂದ್ರ ಇದ್ರಾಗ ಏನೋ ಐತೆ ಅಕ್ಕ? ಏನಿರುತ್ತ? ಏನು ಇರೋದಿಲ್ಲ. 3 ಮಂದಿ ಮಾತಾಡ್ಕೊಂಡು ಈ ನಾಟಕ ಆಡಿ ಓಡೋಗಿರ್ತಾರೆ ಯಾವಂದಾರ ಹಿಂದ. ನಿನಗೇನು ಗೊತ್ತದಂತ ಮಾತಾಡ್ತೀಯ ನೀನು? ನಿನ್ನ ಯಾರ ಇಲ್ಲಿ ಕರ್ಸಿದ್ರೆ ಏನರ ನ್ಯಾಯ ಪಂಚಾಯತಿ ಮಾಡ್ಬಾರವ, ನಮ್ದು ಕಷ್ಟ ಐತಿ, ಏನರ ಬಗ್ಗೆ ಹರಿಸ್ಬಾ ಅಂತಂದು ಕರೆದ್ವಿ ನಾವು. ಎದಕ್ಕೆ ಬಂದು ಮಾತಾಡ್ತೀಯ ಬಿಡಾಡಿ ನೀನು? ಅಯ್ಯ, ಇರೋ ವಿಷಯ ಹೇಳಿದ್ರೆ ಅದೇನಂತಾರಲ್ಲ ಹಂಗಾತ್ ನೋಡು. ಬಿಡು, ನಾ ಕಾಣಲಾರ್ದನ. 3 ಮಂದಿ ವಾರ್ಗ್ಯಾರ ಅಂತೀರಿ, 3 ಮಂದಿ ಜೊತೆಗೆ ಕಲ್ತಾರಂತೀರಿ, ಇನ್ನೇನಿರುತ್ತೆ? 3 ಮಂದಿ ಚಂದಾಗ ಮಾತಾಡ್ಕೊಂಡಾರ, ಒಬ್ಬ ಬೇಕಿ ಒಬ್ಬ ನೋಡ್ಕೊಂಡಾರ, ಇನ್ನೇನೈತಿ? ಬಿಟ್ಟಾರ. ಮೊದ್ಲು ಮನೆಯಾಗ ಹೋಗಿ ನೋಡ್ರಿ, ರೊಕ್ಕ ಬಂಗಾರ ಅದಾವ ಇಲ್ಲ ಅಂತಂದು. ಯವ್ವ, ಇಲ್ಲದೇನು ಯವ್ವ? ಎಲ್ಲೆಲ್ಲಂತ ಹುಡುಕ್ಲಿಬೇನಿಲ್ಲ, ಎಲ್ಲೆಲ್ಲಂತ ಹುಡುಕ್ಲಿ. ಅಯ್ಯಯ್ಯ ತಿಪ್ಪವ್ವ, ಏನಾತ ಯವ್ವ ಮಗಳ? ಮತ್ತೆ ನಿಲ್ಲಿನ ಗಂಡ ಮತ್ತೇನ್ರ ತ್ರಾಸತ್ತ? ನೀ ಎದಿದ ದವಾಖಾನಿಗೆ ಹೋಗು. ನನ್ನ ಏನಾತ? ಎದಕ್ಕಳಕತ್ತಿ ಯವ್ವ? ಸುಧಾ ಎಲ್ಲೂ ಕಾಣುವಳ್ಬೇ. ನನ್ನ ಮಗಳು ಸುಧಾ ಎಲ್ಲೂ ಕಾಣುವಳ್ಳ ಯವ್ವ. ನಿನ್ನ ಮೊಮ್ಮಗಳು ಸುಧಾ ಎಲ್ಲೂ ಕಾಣುವಳ್ಳು. ಅವ್ರಪ್ಪ, ಅವ್ರ ಅಣ್ಣ, ಅವ್ರ ಕಾಕರು ಓಸ್ರಿ ಇಡೀ ಊರ ಹುಡುಕಕತ್ತಾರ. ಎಲ್ಲರೂ ಗಮ್ಮುಗಳೇ ಅಂತಂದು ಪಂಚಾಯತಿ ಕಟ್ಟೆಗೆ ಎಲ್ಲರೂ ಅದರ ಬೇಯವ್ವ. ನಿನ್ನ ಹುಡುಕಿ ಬಂದೆ ಯವ್ವ. ಎಲ್ಲಿ ಇಲ್ಲೇನ್ರ ಬಂದಾಳನು ಅಂತಂದು ಮನೆಗೆ ಹೋಗಿ ಬಂದೆ ಯವ್ವ. ಮನೆಯಾಗೂ ಇಲ್ಲಲ್ಬೇ. ನೀನೇನ್ರ ನೋಡಿ ಅಂಬೆ ಯವ್ವ ಸುಧಾನ್ನ. ಹೋಗ, ಅಲ್ಲೇ ಎಲ್ಲಿದ್ದರೆ ಇದ್ದಿತ್ತು ಹುಡುಗಿ. ನೀನೇನು ಏನೇನಾರ ಮಾತಾಡ್ತೀಯಲ್ಲ? ಈಗ ಹೇಳವ, ಈಗ ಹೇಳು. ಈಗ ನಿನ್ನ ಮೊಮ್ಮಗಳು ವಾರ್ಗೆ ಅಕ್ಕೆ ಅಲ್ಲ. ಈಗ 4 ಮಂದಿ ಎಲ್ಲ ಮಾತಾಡಿ ನಿನ್ನ ಮೊಮ್ಮಗಳನ್ನು ಯಾವನಾರ ಹಿಂದೆ ಓಡಿಗಳನ್ನ? ಯವ್ವ ಅಕ್ಕ, ಹೆಂಗಂತೀಯಲ್ಲ ಯವ್ವ? ನನ್ನ ಮಗಳು ಕಾಣುವಳ್ಳು ಊರಾಗಂತದ್ ನಾನು ಇಂಥ ಬರೀ ಹೇಳಕತ್ತೀನಿ, ನಿನ್ನ ಮೊಮ್ಮಗಳು ಕಾಣಕತ್ತಿಲ್ಲ ಅಂತದ್ರಾಗೂ ಹೆಂಗ್ ಮಾತಾಡ್ತೀಯಲ್ಲ ಯಕ್ಕ? ನೋಡವ, ನಾನೇನು ಮಾತಾಡ್ಬೇಕಂತ ಮಾತಾಡಕತ್ತಿಲ್ಲ. ಇನ್ನ ಈಗ ಬಂದು ನಿಮ್ಮವ್ವ ನಿಮ್ಮ 3 ಮಂದಿ ಮಕ್ಕಳು ಕಾಣವಲ್ರಾಗ್ಯಾರ ಅಂದ್ರೆ ಯಾವತ್ತಿನಿಂದಾರ ಓಡಾಗಿರ್ತಾರ, ಮನ್ಯಾಗ ರೊಕ್ಕ ಬಂಗಾರ ಐತಿಲ್ಲ ನೋಡ್ರಿ ಅಂದ್ರೆ ಯವ್ವ ಅಂದ್ಲ ಯವ್ವ ನಿಮ್ಮವ್ವ. ಅದಕ್ಕೆ ಅನ್ನಕತ್ತೀವಿ. ಮತ್ತು ನಿನ್ನ ಮಗಳು ಓಡಾಗಿರ್ಕಿಲ್ಲನ? ವಾರ್ಗ್ಯಾರ ಇವ್ರು 3 ಮಂದಿ ಓಡಾಗ್ಯಾರನ? ಮತ್ತೆ ಯವ್ವ ಅದೇನಾರ ಇರುವಲ್ದಕ್ಕೆ ಬರ್ರಿ ಯವ್ವ. ಪೊಲೀಸನ್ನು ಕರ್ಕೊಂಡ್ ಬಂದಾರ, ಹೋಗಿ ಬರ್ರಿ ಪಂಚಾಯತಿ ಕಟ್ಟಿಗೆ ಹೋಗುಣ್ರಿ. ಇದು ಏನಾಕತ್ತೈತ ಗೊತ್ತಾಗ್ವಲ್ದಾಗೈತ್ರಿ ಯವ್ವ. ಬರ್ರಿ ಯವ್ವ, ಬರ್ರಿ. ನನ್ನ ಮಗಳು ಇಲ್ಲ ಯವ್ವ ತಿಪ್ಪವ್ವ, ಎಲ್ಲೂ ಕಾಣವಲ್ದ ಯವ್ವ. ಮನೆಯಾಗ ನಡಕ್ ಮುಕ್ಕೊಂಡಿತ್ತ ನನ್ನ ಮಗಳು. ಎಲ್ಲರೂ ಪಡ್ಸಲೆಗ ಮುಕ್ಕೊಂಡಿದ್ವಿ ಯವ್ವ ನಾವು. ಇಲ್ಲ ಇಲ್ಲಿಗ ನನ್ನ ಮಗಳು. ಹೌದಾ ರತ್ನವಕ್ಕ? ಏನೈತನವ ಯವ್ವ ಇದು? ಅದೇನ ಅಂತಾರಲ್ಲ, ಬರ್ರಿವ್ವ ಹೋಗನ್ ಬರ್ರಿ. ಗೌಡ್ರ, ಪೊಲೀಸ್ ಅಪ್ಪಿ ಏನಂದನ್ರಿ ಗೌಡ್ರ? ನನ್ನ ಮೊಮ್ಮಗಳದ್ದು ಏನಾರ ಸುದ್ದಿ ಗೊತ್ತಾತನ್ರಿ? ಇಲ್ಲವ, ಇಲ್ಲ, ಏನು ಸುದ್ದಿ ಗೊತ್ತಾಗಿಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊ. ಪೊಲೀಸಪ್ಪ ಬಂದಿದ್ದ, ನಾ ಮಾತಾಡೀನಿ. ಅದು ಯಾಕೆ ಹಂಗೆ ಏನಾಕತ್ತೈತಿ ಅನ್ನೋದು ಇವತ್ತೊಂದು 3-4 ಜನ ಬರ್ತಾರಂತ ಪೊಲೀಸರು. ರಾತ್ರಿ ಹೊತ್ತಿನಾಗ ಪೂರ ಎಲ್ಲ ಬೀಟ್ ಹಾಕ್ತಾರೆ ಅವರು. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಆರಾಮಿರ್ರಿ, ಹುಡುಕಿ ಕೊಡ್ತೀನಿ ಅಂತ ಹೇಳ್ಯಾರ. ಇದೇನು ಬಂತ್ರಿ ಗೌಡ್ರ? ಇದೇನು ಬಂತ್ರಿ? ಅಲ್ಲ, ನೀವು ಹಿಂಗಂತೀರಿ. ನನ್ನ ಮಗಳ ಇಲ್ಲಿ ನನ್ನ ಮಗಳು ಇಲ್ಲ. ನಾ ಯಾರಿಗೆ ಹೇಳ್ರಿ ಸಂಕಟನ? ನಾ ಹೇಳೀನಿ. ಈಗ ನನಗಿದು ಅನ್ಸತ್ತಾ, ಯಾವಾಗ ನಾವು ಸಣ್ಣರಿದ್ದಾಗ
ಅದು ಯಾವುದೋ ಬಾಗ್ಲ ಬಂದು ಬಡಿಯೋದಂತ, ಅದಕ್ಕೆ ಯಾರ ಉತ್ತರ ಕೊಟ್ರೆ ಕರ್ಕೊಂಡು ಹೋಗ್ಬಿಡೋದಂತ ವಾಪಸ್ ಹೇಳಿದ್ರ. ಅದೇ ಏನ್ರ ವಾಪಸ್ ಬಂದೈತಿ ಏನೋ ಅಂತೀನಿ ನಾನು. ಒಂದು ಕೆಲಸ ಮಾಡೋಣ್ರಿ, ಊರಾಗ ಡಂಗ್ರ ಹೊಡಿಸ್ಬಿಡ್ತೀನಿ. ಹೌದ್ರಿ ಗೌಡ್ರ, ಇರ್ಬೇಕ್ರಿ. ನಾವು ಸಣ್ಣರಿದ್ದಾಗೂ ಹಿಂಗೊಂದು ಬಂದಿತ್ರಿ. ನಾವು ಎಲ್ಲರೂ ಅದೇನು ಆಸ್ತಿಕ ಮುನಿ ಅಂತ ಬರಿತಿದ್ವಿ, ಮತ್ತು ಇನ್ನೊಂದು ಏನೋ ಬರಿತಿದ್ವಿ ರೀ, ಆಸ್ತಿಕ ಮುನಿ ಅಂತ ಬರಿಬೇಕಂತ್ರಿ. ಅಷ್ಟ ಮಾಡೋಣ್ರಿ. ಒಳಗ ಜಂತಿಗೆ ಆಸ್ತಿಕ ಮುನಿ ಬರಿಬೇಕ್ರಿ, ಹೊರಗ ನಾಳೆ ಬಾ ಅಂತ ಬರಿಬೇಕ್ರಿ ಗೌಡ್ರ. ಹೌದ್ರಿ. ಅಂದ್ರ ನಮ್ಮ ಮನೆಗಿನ ಮಕ್ಕಳು ಮರಿ ಎಲ್ಲ ಇರ್ತಾವ್ರಿ. ಅವಾಗ ಬರೀ ಹಿಂಗೆ ಒಂದ ವಾರಗಿವು, ಆಮೇಲೆ 15-16 ವರ್ಷದ ಹುಡುಗಿಯರನ್ನಷ್ಟೇ ಕರ್ಕೊಂಡು ಹೋಗಿದ್ದಿಲ್ರಿ. ಎಲ್ಲ ಹುಡುಗರು ಹುಡುಗಿಯರು ಎಲ್ಲರೂ ರೀ, ದೊಡ್ಡರು ಸಣ್ಣರು ಏನೂ ಇದ್ದಿದ್ದಿಲ್ರಿ ಗೌಡ್ರ. ಇದೇನ್ರಿ ಇದು ಬರೀ 16 ವರ್ಷದ ಹುಡುಗಿಯರಷ್ಟೇ ಹೊಂಟಾರ್ರಿ. ಇಲ್ಲವಾ, ನನಗೂ ಅದೇನಂತ ಗೊತ್ತಿಲ್ಲ. ಇನ್ನು ಊರಾಗ ಇನ್ನು ಯಾರೂ ಹೋಗ್ಬಾರ್ದು, ಯಾವ ಹುಡುಗಿಯರು ಇನ್ನು ಮನೆ ಬಿಟ್ಟು ಹೋಗ್ಬಾರ್ದು. ನಾನು ಅದನ್ನ ಮಾತಾಡೀನಿ. ನನ್ನ ಮಗಳನ್ನ ಹುಡುಗಿ ಸಾಕಾಗಿತ್ತು ನಂಗೂ. ಗೌಡ್ರ ಏನಾರ ಹೇಳ್ರಿ ಗೌಡ್ರ, ಪೊಲೀಸಪ್ಪಗ. ನನ್ನ ಮಗಳು ಹೋಗಾಗ್ಲೆ, ನನ್ನ ಮೊಮ್ಮಗಳು ಹೋಗಾಗ್ಲೆ 2 ದಿನ ಆಗೈತಿ. ಏನಾತ ಏನಿಲ್ಲ, ತಿಂತ ಉಣ್ತ ಪಾಪ ಹರಿಯದ ಹುಡುಗಿರಿ ಗೌಡ್ರ, ಹರಿಯದ ಹುಡುಗಿ. ಅಲ್ವೇ ಯವ್ವ, ನನ್ನ ಮಗಳು ಹೋಗ್ಯಾಳ ಯವ್ವ. ನನ್ನ ಮಗಳು ಹರಿದ್ದ ಅಲ್ಲ, ವಾರಿಗೆಯರ ಅದ ಪೊಲೀಸಪ್ಪ ಬರಲಿ ತಡಿ. ಗೌಡ್ರ ಹೇಳ್ರಿ ಸಾಹೇಬ್ರ, ಏನಾರ ವಿಷಯ ಗೊತ್ತತನ್ರಿ? ಎಲ್ಲಿ ಹೊಂಟಾರಮ್ಮ ಹುಡುಗಿಯರು ಏನನ್ನದು? ನನಗಂಕ್ರು ಗೌಡ್ರ ಏನು ಅನ್ಯೂಶುವಲ್ ಅಂತ ಏನೂ ಅನಿಸಿಲ್ಲ. ಆಮೇಲೆ ನಿಮ್ಮ ಮಗಳು ಗೆಳತಿಯರು, ಆಮೇಲೆ ಅವ್ರ ಕ್ಲಾಸ್ಮೇಟ್ಸು ಅವರೆಲ್ಲರೂ ಮಾತಾಡ್ಸಿದ ಪ್ರಕಾರ ನೀವು 4 ಮಂದಿಯವರು ಮಾತಾಡ್ಸಿಬಿಡ್ರಿ. ನಾನು ಈಗ ಯಾರ್ಯಾರು ಹುಡುಗಿಯರು ಕಾಣಕತ್ತಿಲ್ಲ ಅವರು ಎಲ್ಲ ಫ್ರೆಂಡ್ಸ್ನು ಕೇಳೀನಿ. ಯಾರು ಬಾಯ್ ಫ್ರೆಂಡ್ ಆಗಲಿ ಲವರ್ ಆಗಲಿ ಆ ಥರ ಏನೂ ಇರಲಿಲ್ಲ. ಎಲ್ಲ ಒಳ್ಳೆ ಹುಡುಗಿಯರು, ಚಲೋತ್ನಂಗೆ ಓದಾರು, ಎಲ್ಲ ಬಾಳೆ ಮನಿ ಅಂತ ಇದ್ದ ಹುಡುಗಿಯರ. ನನಗೂ ಅರ್ಥ ಆಗೋಲ್ದು, ಏನೂ ಅನ್ಯೂಶುವಲ್ ಅಂತಲೂ ಅನಿಸ್ವಲ್ದು. ನೋಡನ್ರಿ, ಇವತ್ತು ರಾತ್ರಿ ಅಂತರೂ ಭೇಟಿ ಕಳಿಸ್ತೀನಿ. ಇದೇನು ಅನ್ನೋದು ಅರ್ಥ ಆಗೋಲ್ದಾಗಿತ್ತು. ಆದ್ರೆ ಏನು ನನಗೆ ಗೊತ್ತಾಗದೇ ಇರೋದಂದ್ರೆ, ಎಲ್ಲರೂ ಸೇಮ್ ಏಜು, ಆಮೇಲೆ ಒಂದಲ್ಲ ಒಂಥರ ರಿಲೇಟೆಡ್ಡು, ಆಮೇಲೆ ಎಲ್ಲ ಸೇಮ್ ಏಜು. ಅದು ಹೆಂಗೆ ಒಂದೇ ಏಜಿನ ಕಣ್ಣು ಮರಿ ಹಾಕತ್ತಾರ? ಅದು ಹುಡುಗಿರು ಮಾತ್ರ. ನಮಗೂ ಅದು ಅರ್ಥ ಆಗೋಲ್ದ್ರಿ ಸರ್. ಏನಿದು ಎಲ್ಲ ನಮಗೆ ಒಂಥರ ವಿಚಿತ್ರ ಆಗ್ಬಿಟ್ಟೈತಿ. ಮೊದಲು ನಾವು ಸಣ್ಣರಿದ್ದಾಗ ಈ ಥರ ಒಂದು ಅದು ಯಾವುದೋ ಏನೋ ಅಂತಿದ್ದೆ ರೀ, ಅದು ಬಂದಿತ್ತೆ ಮತ್ತೆ ಬಂದೈತೆ ಏನೋ ಅಂತೀನಿ ರೀ ನಾನು. ಆ ಹೆಸರು ಹೇಳಕ್ಕೂ ನನಗೆ ಹೆದರಿಕೆ ಆಗತ್ತೆ ರೀ. ಯಾಕಂದ್ರೆ ನಾವು ಸಣ್ಣರಿದ್ದಾಗ ಹೇಳ್ತಿದ್ದೆ ರೀ, ಹೆಸರು ತೊಗೋಬೇಡ್ರಿ, ಹೆಸರು ತೊಗೊಂತಂದ್ರೆ ಅವ್ರ ಮನ್ಯಾಗ ಒಬ್ರು ಯಾರ ಸಾಯ್ತಾರ ಅಂಥೇಳಿ. ಇದೇನೋ ಹಂಗೆ ಅನ್ಸಕತ್ತೈತ್ರಿ. ಅಲ್ರಿ, ಸತ್ರ ಏನಾರ ಗೊತ್ತಾರ ಆಗ್ಬೇಕಲ್ರಿ. ಈಗ 2-3 ದಿನದ ಹೊತ್ತಾತು, ಏನು ಸುಳ್ಳು ಇಲ್ರಿ ಹುಡುಗಿಯಾರ್ದು. ನಮಗೂ ಏನೂ ಅರ್ಥ ಆಗೋಲ್ರಿ. ನಾನಂತೂ ಹೇಳಿನಲ್ರಿ, ಇಡೀ ಊರಾಗನ ಒಂದು 4-5 ಮಂದಿನ ಪೊಲೀಸರನ್ನ ಬಿಡ್ತೀನಿ ರೀ ಕಾವಲಿಗೆ. ನೋಡೋಣ ಏನಾಗತ್ತೆ ಅಂತ ಹೇಳಿ. ನಾವು ನಮ್ಮದು ಕೈಲಾದ ಪ್ರಯತ್ನ ಎಲ್ಲ ಮಾಡಕ್ಕೆ ಹತ್ತೀವಿ. ಗಿನಾಲೆಲ್ಲ ನಾನು ಆಗಲಿ ಚೆಕ್ ಮಾಡ್ಸೀನಿ ರೀ, ಎಲ್ಲ ಏನೂ ಇಲ್ಲ. ಅಲ್ಲಂತರೂ ಯಾವ ಹೆಣ ಆಗಲಿ ಏನಾಗಲಿ ಸಿಕ್ಕಿಲ್ಲ. ನೋಡೋಣ ರೀ ಏನಾಗತ್ತೆ. ಯಪ್ಪ ಪೊಲೀಸಪ್ಪ, ನಿನ್ನ ಕಾಲೇ ಬೀಳ್ತೀನಪ್ಪ, ನನ್ನ ಮೊಮ್ಮಗಳು ಹುಡುಕೊಡಿಯಪ್ಪ. ಪೊಲೀಸರ, ನಾನು ನಿಮ್ಮ ಕಾಲೇ ಬೀಳ್ತೀನಿ ರೀ. ಇವತ್ತು ಮುಂಜಾನಿಂದ ನನ್ನ ಮೊಮ್ಮಗಳು ಕಾಣವಳ್ಳಂತ್ರಿ. ನನ್ನ ಮಗಳು ಇದ್ದ ಊರಿಗೆ ಕೊಟ್ಟಿನ್ರಿ, ಇದ್ದೂರಾಗದ. ಈಗ ಬಂದು ಹೇಳಕತ್ತಾಳ್ರಿ. ನಾನು ಎಲ್ಲ ಹುಡುಗಿಯರು ಲವ್ ಗಿವ್ ಮಾಡಿ ಓಡೋಗ್ಯವನಂತ ಅನ್ಕೊಂಡೆ. ಇಲ್ಲಿ ನೋಡಿದ್ರದ್ದು ಏನೋ ಬ್ಯಾರೆ ಅದೈತ್ರಿ. ಯಾವನಾರ ಬಂದಾನಂದ್ರಿ ಊರ್ನಾಗ ಹರಿಯದ ಹುಡುಗಿಯರು ಕರ್ಕೊಂಡೋಗಿ ಅತ್ಲಾಗ ಬಾಂಬೆ ಗಿಂಬೆ ಮಾರಕತ್ತಾರ ಏನೋ ನೋಡ್ರಿ ಪೊಲೀಸ್ರ ಒಂದಿಟ್ಟು. ಇಲ್ಲಮ್ಮ, ನಾವೀಗ ಎಲ್ಲ ವಿಚಾರ ಮಾಡಿರೋ ಪ್ರಕಾರ ನಿಮ್ಮೂರಿಗೆ ಅಪರಿಚಿತರು ಯಾರೂ ಬಂದೇ ಇಲ್ಲ. ಆ ಥರ ಬಟ್ಟೆ ಮಾರಕರ ಬಂದಾರನಂದ್ರೆ ಅವರು ಯಾರು ನಿಮ್ಮೂರಿಗೆ ಬಂದೇ ಇಲ್ಲ ಅಂತ. ಇನ್ನೊಬ್ಬ ಅವ ಜೇನುತುಪ್ಪ ಮಾರೋ ಒಬ್ಬ ಬಂದಿದ್ನಂತ. ಅವನ್ನ ನಾವು ಹಿಡಿದ್ವಿ ಮಗ್ಳೂರಾಗ. ಅವ ಏನಿಲ್ಲವ, ಅವನದೆಲ್ಲ ನಾವು ಹಾವಭಾವ ಚೆಕ್ ಮಾಡಿದ್ವಿ, ಫಾಲೋ ಮಾಡಿದ್ವಿ. ಅವನು ಕ್ಲಿಯರ್ ಅದಾನ. ನನಗೆ ಅರ್ಥ ಆಗದೆ ಇರೋದಂದ್ರೆ ನಿಮ್ಮ ಕಣ್ಣು ಮುಂದೆ ಇದ್ದಾರ ಮಾಯ ಹಾಕತ್ತಾರ ಅಂದ್ರೆ ನಂಗೆ ಅರ್ಥ ಆಗೋಲ್ದಮ್ಮ. ನೋಡೋಣ ಏನಾರು ಮಾಡೋಣ. ಗೌಡ್ರ, ಮತ್ತು ಯಾರ್ಯಾರ ಮನ್ಯಾಗ ಈಗ ಕಾಣವಲ್ರಾಗ್ಯಾರ ನೋಡ್ರಿ, ಅವರು ಒಂಚೂರು ಬಂದು ಕಂಪ್ಲೇಂಟ್ ಕೊಡಕ್ಕೆ ಹೇಳ್ರಿ.
ನಾನು ಇವತ್ತು ರಾತ್ರಿಗೆ ಬೀಟಿಗೆಲ್ಲ ವ್ಯವಸ್ಥೆ ಮಾಡಿ ನಾನು ನಿಮ್ಮನ್ನು ನಾಳೆ ಬಂದು ಕಾಣ್ತೀನಿ ರೀ, ಬರ್ತೀನಿ ರೀ ಗೌಡ್ರು. ಆಯ್ತು ಸರ, ಹಂಗೆ ಮಾಡಿರಿ. ಇವತ್ತ ನಾನು ಡಂಗ್ರ ಹೊಡಿಸ್ಬಿಡ್ತೀನಿ. ಮನೆ ಮುಂದೆ ನಾಳೆ ಬಾ ಅಂತಂದು ಮನೆ ಒಳಗೆ ಆಸ್ತಿಕ ಮುನಿ ಅಂತ ಬರೆಯಕ್ಕ ನೋಡೋಣ ಏನೈತೇನು ಹಣೆ ಬರ. ನನ್ನ ಮಗಳು ಎಲ್ಲೋತ್ತ ಏನ. ಇನ್ನು ಸಂಗೀತಂದು ಸುರೇಶಂದು ಏನಾಯಿತು ಅನ್ನೋದು ಮಧ್ಯಾಹ್ನ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದ್ರೊಳಗೆ ಬರುತ್ತೆ ರೀ. ಥ್ಯಾಂಕ್ ಯು.